ಇಂಧನ ಬೆಲೆ ಏರಿಕೆ ಬಿಜೆಪಿಯವರೇ ಸೃಷ್ಟಿಸಿದ ಬಿಕ್ಕಟ್ಟು ಅಂತ ಹೇಳಿ ಕೇಂದ್ರದ ಬಿಜೆಪಿ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ಆರೋಪ ಮಾಡಿದ್ದಾರೆ. ದಿನೇ ದಿನೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಾನೇ ಇದೆ. ಈಗಾಗಲೇ 8 ರೂಪಾಯಿಯಷ್ಟು ಏರಿಕೆ ಮಾಡಿದರೆ ಕಳೆದ ಒಂದು ವಾರದಲ್ಲಿ ನಾವು ನೋಡ್ತಾ ಹೋದ್ರೆ ಪ್ರತಿ ಆಲ್ಟರ್ನೇಟ್ ಡೇ ಬೆಲೆ ಏರಿಕೆ ಮಾಡ್ತಾನೆ ಇದೆ. UPA ಅವಧಿಯಲ್ಲಿ ಇಂಧನ ಬೆಲೆ ಏರಿಸಿರಲಿಲ್ಲ. ಆವತ್ತು ನಮಗೂ ಕೂಡ ಆರ್ಥಿಕ ಬಿಕ್ಕಟ್ಟು ಎದುರಾಗಿತ್ತು. ಆದರೆ ಸಬ್ಸಿಡಿ ದರದಲ್ಲಿ ನಾವು ಇಂಧನವನ್ನು ಪೂರೈಸಿರಲಿಲ್ವಾ? ಅಂತಹ ಸಾಹಸ ಮಾಡೋದಕ್ಕೆ ಮೋದಿಗೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಾಗ್ದಾಳಿ ನಡೆಸಿದ್ದಾರೆ. देखो, मैं ये कहूँगा कि ये सरकार ने ऐसी नौबत लाई है, मैं समझता हूँ ये गवर्नमेंट क्रिएटेड क्राइसिस है. ऐसी ही स्थिति पहले UPA जमाने में थी कि क्रूड ऑयल के प्राइस इतने बड़े थे, फिर भी UPA गवर्नमेंट लोगों को राहत देने के लिए सब्सिडाइज करके उसको इतना कम कर दिए थे कि शायद वो काम तो मोदी कर नहीं सकते. और मोदी जी तो इसमें से इतना पैसा लूटा है कि यानी उनकी सरकार. ಇನ್ನು ಮೋದಿ ದೇಶದ ಪ್ರತಿಯೊಂದು ಆಸ್ತಿಯನ್ನು ಕೂಡ ಮಾರ್ತಾ ಇದ್ದಾರೆ ಅಂತ ಹೇಳಿ ಬಿಜೆಪಿ ಸರ್ಕಾರದ ವಿರುದ್ಧ ಮಲ್ಲಿಕಾರ್ಜುನ್ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವರ ಸರ್ಕಾರದಲ್ಲಿ ಶ್ರೀಮಂತರೇ ಶ್ರೀಮಂತರಾಗ್ತಾ ಇದ್ದಾರೆ, ಬಡವರು ಇನ್ನೂ ಬಡವರಾಗ್ತಾ ಹೋಗ್ತಾ ಇದ್ದಾರೆ. ಇದು ಬಿಜೆಪಿಯ ನೀತಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ವಾಗ್ದಾಳಿ ಮಾಡಿದ್ದಾರೆ. ಪಾರ್ಲೆ ಕಂಪನಿ ಪರ ಪ್ರಚಾರ ಮಾಡೋದಕ್ಕೆ ಇಟ್ಲಿಗೆ ಹೋಗಿತ್ತು, ಕರ್ನಾಟಕದ ನಂದಿನಿ ಬ್ರ್ಯಾಂಡ್ ಯಾಕೆ ತಗೊಂಡು ಹೋಗ್ಲಿಲ್ಲ ಅಂತ ಹೇಳಿ ಮೋದಿ ವಿರುದ್ಧ ಮಲ್ಲಿಕಾರ್ಜುನ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. एक बोध करते हो और दूसरे तरफ 5 राष्ट्रों में तुम्हें खुद ही घूम के आए और घूम कर आए, क्या करके आए? वो जो इटालियन प्राइम मिनिस्टर थी उसका वो मेलोडी क्या है चॉकलेट दे के आए. तो वो ये अपना कौन सी कंपनी है वो पार्ले कंपनी का एडवर्टाइजमेंट करने के लिए इटाली गए और सबको दिखा रहे. क्या जरूरत थी? अरे हमारा अमूल के दूध का कोई लेके गए, अब कहीं कर्नाटक का नंदी का लेके गए हैं, कहीं मदर डायरी का लेके गए पार्ले का और बता रहे उसको. ऐसी चीजें नहीं करना चाहिए. जो प्राइम मिनिस्टर स्टेटस है हमारे कंट्री का, हर चीज में बढ़ोतरी, लेकिन गरीबों को कोई फायदा नहीं है. तो इसलिए मैं ये कहूँगा कि मोदी सरकार को विजन नहीं है और गरीबों के बारे में चिंता नहीं है, युवाओं के बारे में भी चिंता नहीं. हम पहले से यही कर रहे हैं, भाई सरकारी नौकरियां इतने हैं, भर्ती करो, वो भी नहीं कर रहे. पब्लिक सेक्टर्स को बेच रहे हैं जिसमें एम्प्लॉयमेंट मिलता था सबको, और पब्लिक सेक्टर जो फायदे में है वो अपने दोस्तों को बेच. ಇದರ ಜೊತೆಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಈಗ ಪ್ರಿಯಾಂಕ್ ಖರ್ಗೆ ಕೂಡ ಕಿಡಿಕಾರಿದ್ದಾರೆ. ಪರಿಹಾರದ ಬಗ್ಗೆ ಯಾಕೆ ಸಂಸತ್ನಲ್ಲಿ ಮಾತನಾಡೋದಿಲ್ಲ? ಚಾಕ್ಲೇಟ್ ಕೊಡೋಕ PM ಮೋದಿ ಇರೋದು, ವಿದೇಶಕ್ಕೆ ಹೋಗೋಕೆನಾ ಮೋದಿ ಆಯ್ಕೆ ಮಾಡಿರೋದು ಅಂತ ಹೇಳಿ ಬೆಂಗಳೂರಿನಲ್ಲಿ ಟಿಮ್ನ ಜೊತೆಗೆ ಮಾತನಾಡ್ತಾ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ಇದಕ್ಕೆ ಉತ್ತರ ತಾವು ನಮ್ಮಿಂದ ಯಾಕೆ ಬಯಸ್ತೀರಾ? ಇದಕ್ಕೆ ಉತ್ತರ ಕೊಡಬೇಕಾಗಿರೋದು BJP ಕೇಂದ್ರ ಸರ್ಕಾರದವರು. ಪ್ರಧಾನಮಂತ್ರಿ ಅವರು ಎಲ್ಲಿದ್ದಾರೆ? ವಿದೇಶಕ್ಕೆ ಹೋಗಿ ಚಾಕ್ಲೇಟ್ ಕೊಡೋಕ್ಕೆ ಅವರಿಗೆ ಆಯ್ಕೆ ಮಾಡಿರೋದು. ಮಿಕ್ಕಿದ ಎಲ್ಲದ್ರ ಬಗ್ಗೆ ಅವ್ರ ಹತ್ರ ಉತ್ತರ ಇರ್ತದೆ. ರಾಹುಲ್ ಗಾಂಧಿ ಅವ್ರಿಗೆ ಬೈಯಕ್ಕೆ ಪುರ್ಸೋತಿರ್ತದೆ, ಖರ್ಗೆ ಸಾಹೇಬ್ರಿಗೆ ಬೈಯಕ್ಕೆ ಪುರ್ಸೋತಿರ್ತದೆ, ನೆಹರು ಅವ್ರಿಗೆ ಬೈಯಕ್ಕೆ ಪುರ್ಸೋತಿರ್ತದೆ. ಇದನ್ನು ಒಂದು ಸಮಸ್ಯೆ ಇದೆ, ಇದು ಈಗ ಇದಕ್ಕೆ ಪರಿಹಾರ ಹೀಗೆ ಕಂಡ್ಕೋಬಹುದು ಅಂದ್ಬಿಟ್ಟು ಪಾರ್ಲಿಮೆಂಟ್ನಲ್ಲಿ ಯಾಕೆ ಮಾತಾಡೋದಿಲ್ಲ? ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಯಾಕೆ ಮಾಡೋದಿಲ್ಲ? ಸಿಹಿ ಸುದ್ದಿ ಕೊಡಬೇಕಾದ್ರೆ ರಾತ್ರಿ 8:30ಗೆ ಬರ್ತಾರೆ, ಬೇರೆ ಬೇರೆ ರೀತಿಯಾಗಿ ಬರ್ತಾರೆ. ಆದರೆ ಯಾವಾಗ ಬೆಲೆ ಏರಿಕೆ ಆದಾಗ ಯಾಕೆ ಅವರು ನೇರವಾಗಿ ಹೇಳೋಕ್ಕಾಗೋದಿಲ್ಲ? ಮತ್ತು ಮಿಕ್ಕಿದ ಮಂತ್ರಿಗಳೆಲ್ಲ ಎಲ್ಲಿದ್ದಾರೆ? ಪೆಟ್ರೋಲಿಯಂ ಮಿನಿಸ್ಟರ್ ಎಲ್ಲಿದ್ದಾರೆ? ಬೇರೆ ಕ್ಯಾಬಿನೆಟ್ ಮಂತ್ರಿಗಳು ಎಲ್ಲಿದ್ದಾರೆ?
ಇದ್ರ ಬಗ್ಗೆ ಯಾರಿಗಾನ ಕಾಳಜಿ ಇದೆಯಾ? ಇದರಿಂದ ಶ್ರೀಸಾಮಾನ್ಯನ ಮೇಲೆ ಹೇಗೆ ಯಾವ ಹೊರೆ ಬೀಳುತ್ತೆ ಅಂತ? ಬರೀ ಟ್ರಾನ್ಸ್ಪೋರ್ಟೇಷನ್ ಅಷ್ಟೇ ಅಲ್ಲ, ಈಗ ಆಹಾರದ ಮೇಲೆ ಏನು ಪರಿಣಾಮ ಬೀಳ್ತದೆ, ಎಜುಕೇಷನ್ ಮೇಲೆ ಏನು ಪರಿಣಾಮ ಬೀಳ್ತದೆ, MSME ಮೇಲೆ ಏನು ಏನು ಪರಿಣಾಮ ಆಗ್ತದೆ, ಇದ್ರ ಬಗ್ಗೆ ಯಾರ ಹತ್ರನೂ ಉತ್ತರ ಇಲ್ಲ. ಏನು ಮೋದಿ ಅವರಿಗೆ ಬರೀ ವಿದೇಶಕ್ಕೆ ಹೋಗೋಕ್ಕೆ ಅವರಿಗೆ ಆಯ್ಕೆ ಮಾಡಿರೋದು? ಆಯಿತು, ಮಾಡೋಣ. ಫಸ್ಟು ಗುಜರಾತಲ್ಲಿ ಮಾಡಲಿ, ಮಹಾರಾಷ್ಟ್ರದಲ್ಲಿ ಮಾಡಲಿ, ಮಧ್ಯಪ್ರದೇಶದಲ್ಲಿ ಮಾಡಲಿ, ಉತ್ತರ ಪ್ರದೇಶದಲ್ಲಿ ಮಾಡಲಿ. ಇದು ಪುಕ್ಸಾಟೆ ನಮಗೆ ಸಲಹೆ ಕೊಡೋದು ಬಿಟ್ಟು ಈ ಸಲಹೆ ಫಸ್ಟು ಗುಜರಾತ್ ಇಂದ ಪ್ರಾರಂಭ ಆಗಲಿ. BJP ಎಲ್ಲೆಲ್ಲಿ ಆಳ್ತಾ ಇದ್ದಾರೆ ಅಲ್ಲಿಂದ ಪ್ರಾರಂಭ ಆಗಲಿ, ಅದಾದಮೇಲೆ ನಮ್ಮ ಹತ್ರ ಬರಲಿ. ಆಗಲೇ ಕನ್ನಡಿಗರು ತೆರಿಗೆ ಸಾಕಷ್ಟು ಕೊಡ್ತಾ ಇದ್ದಾರೆ. GST ಕೊಡ್ತಾ ಇದ್ದೀವಿ, IT ಕೊಡ್ತಾ ಇದ್ದೀವಿ. ನಮಗೆ ಬರ್ತಾ ಇರೋದು ಎಷ್ಟು? ಹಾರ್ಡ್ಲಿ ಎನಿಥಿಂಗ್. ಕೇಂದ್ರ ಸರ್ಕಾರದಿಂದ ನೆರವು ಏನೂ ಸಿಗ್ತಾ ಇಲ್ಲ ನಮಗೆ. ನಮ್ಮ ಬಿಲ್ಗಳು ಪೆಂಡಿಂಗ್ ಇವೆ. ಅದ್ರ ಬಗ್ಗೆ ಮಾತಾಡಲಿ ಮಾನ್ಯ ವಿರೋಧ ಪಕ್ಷದ ನಾಯಕರು. ಇನ್ನು ಬೆಲೆ ಏರಿಕೆ ಬಗ್ಗೆ ವಿಶ್ವನಾಥ್ ಅವರು ಕೂಡ ಕಿಡಿಕಾರಿದ್ದಾರೆ. ಬೆಲೆ ಹೀಗೆ ಏರಿಕೆ ಆಗ್ತಾನೆ ಹೋಗ್ತಾ ಇದ್ರೆ ಎತ್ತಿನ ಗಾಡಿ ಓಡಿಸ್ಬೇಕಷ್ಟೇ ಮುಂದಿನ ದಿನಗಳಲ್ಲಿ ಅಂತ MLC H. ವಿಶ್ವನಾಥ್ ಆಕ್ರೋಶ ವ್ಯಕ್ತಪಡಿಸಿದರು. ದಿನೇ ದಿನೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಲೇ ಇದೆ. ಹೀಗೆ ಆಗ್ತಾ ಹೋದ್ರೆ ಎತ್ತಿನ ಗಾಡಿಯನ್ನು ಓಡಿಸ್ಕೊಂಡಿರ್ಬೇಕಾಗತ್ತೆ. ಈ ದೇಶವನ್ನ ದೇವರೇ ಕಾಪಾಡಬೇಕು ಅಂತ ಹೇಳಿ ವಿಶ್ವನಾಥ್ ಹೇಳಿದ್ರು. ಇನ್ನೂ ಆಗ್ತದೆ ಎತ್ತು ಗಾಡಿ ಈ ಟಾಂಗಾ ಗಾಡಿಗಳು ಸಾಮಾನು ಗೀಮನ್ ತುಂಬಿಕೊಂಡು ಹೋಯ್ತೇವಲ್ಲ ಅದ್ರ ಮೇಲೆ ಹೋಗ್ಬೇಕು. ಹಳೆ ಸಿಸ್ಟಮ್. ಈಗ ನಮ್ಮ ಮೈಸೂರು ಫೇಮಸ್ ಅಲ್ಲ, ಶಾಪ್ ಪಸಂದ್ ಟಾಂಗಾ. ಕೇಂದ್ರ ಸರ್ಕಾರನ ಬೈತಾ ಇದ್ದಾರೆ ಸರ್. ಕಾಂಗ್ರೆಸ್ ನಾಯಕರುಗಳು ಕೇಂದ್ರ ಸರ್ಕಾರನ ಬೈತಾ ಇದ್ದಾರೆ. ಅವ್ರು ಬೈಯೋದು ಇವ್ರು ಬೈಯೋದು ಅಷ್ಟೇ. ಏರಿಸ್ಬಿಟ್ರು ಅಂತ ಇವ್ರಂತಾರೆ. ಇವ್ರೇನು ಹೊಸಿ ಏರಿಸಿದಾರೇನ್ರಿ? ಅಯ್ಯೋ ರಾಮ ರಾಮ ರಾಮ. ನೀರು ಎಲ್ಲದಕ್ಕೂ ಏರ್ಸಾಯ್ತು. ನೀರು, ಪವರು, ಬೀರ್ಗೂ ಏರ್ಸಾಯ್ತಲ್ಲಪ್ಪ, ಬೀರ್ಗೂ ಏರ್ಸಾಯ್ತು. ಜನಗಳನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದ್ರಿ, ಇವೆಲ್ಲ ಹಾಳು ಬಿದ್ದು ಹೋಗ್ಬೇಕು. H. K. ಪಾಟೀಲ್ ಕೂಡ ಮಾತಾಡಿದರೆ ಬೆಲೆ ಏರಿಕೆಯಿಂದ ಜನರ ಬದುಕಿಗೆ ತೊಂದರೆ ಆಗ್ತಾ ಇದೆ, ದೇಶದ ಆರ್ಥಿಕತೆ ಸರಿಯಾದ ಮಾರ್ಗದರ್ಶನದಲ್ಲಿ ಹೋಗ್ತಾ ಇಲ್ಲ ಅಂತ ಹೇಳಿ ಗದಗದಲ್ಲಿ ಕೇಂದ್ರದ ವಿರುದ್ಧ H. K. ಪಾಟೀಲ್ ವಾಗ್ದಾಳಿ ನಡೆಸಿದ್ರು. 2-3 ದಿನಕ್ಕೊಮ್ಮೆ ಡೀಸೆಲ್ ಪೆಟ್ರೋಲ್ ಹಿಂಗೆ ಏರಿಕೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ಅವರು ಕಿಡಿಕಾರಿದ್ರು. ದೇಶದ ಆರ್ಥಿಕ ಸ್ಥಿತಿ ಸರಿಯಾದ ಮಾರ್ಗದರ್ಶನ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಹೆಂಗೆ ಬೇಕು ಹಂಗೆ ಇವತ್ತು ಜನರ ಬದುಕನ್ನು ಘಾಸಿಗೊಳಿಸ್ತಾ ಇದ್ದಾರೆ. ಏನಿದು 2 ದಿವಸಕ್ಕೊಮ್ಮೆ 3 ದಿವಸಕ್ಕೊಮ್ಮೆ ಪೆಟ್ರೋಲ್ ಬೆಲೆ ಏರಿಕೆ ಮಾಡುವಂಥದ್ದು? ಏನು ನಿಮಗೇನು ಇದನ್ನೇ ಇಲ್ಲ? ಚುನಾವಣೆಗಳು 3 ತಿಂಗಳ ಇದ್ವಲ್ಲ, ನಡೆದಿದ್ವಲ್ಲ, ಅವಾಗ 1 ರೂಪಾಯಿ ಹೆಚ್ಚಿಗೆ ಆಗಲಿಲ್ಲ, 1 ಪೈಸಾ ಹೆಚ್ಚಿಗೆ ಆಗಲಿಲ್ಲ. ಅವಾಗ ದೇಶದ ಬಗ್ಗೆ ಕಲ್ಪನೆನೇ ಇರಲಿಲ್ವಾ? ಈಗ ಒಮ್ಮಿಂದೊಮ್ಮಕ್ಲೆ ಈ ಶನಿವಾರ ಒಂದು, ಮತ್ತು ಸೋಮವಾರ ಒಂದು, ಇವತ್ತು ಮತ್ತೊಂದು. ಇದು ಅತ್ಯಂತ ದುರ್ದೈವದ ಸಂಗತಿ. ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಸರಿಯಾದ ಹೆಜ್ಜೆ ಇಡಬೇಕು. ಜನರ ಬದುಕಿನ ಜೊತೆಗೆ ಚೆಲ್ಲಾಟ ಆಡಬಾರ್ದು. ಈ ರೀತಿ ಬೆಲೆ ಏರಿಕೆ ಜನರ ಬದುಕನ್ನು ಇವತ್ತು ತೊಂದರೆಗೀಡು ಮಾಡ್ತಾಯಿದೆ. ದೇಶದ ಆರ್ಥಿಕ ಸ್ಥಿತಿ